ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಮಹಾರಾಜರ ನಿಮ್ಮೆಲ್ಲ ಒಳ್ಳೆಯ ಜೀವನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅಂತ ಹೇಳುತ್ತಾ ಇವತ್ತಿನ ಒಂದು ಸ್ವಾಮಿ ಮಹಾರಾಜರ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೋತಾ ಇವತ್ತಿನ ಒಂದು ವಿಡಿಯೋನ ಆರಂಭ ಮಾಡ್ತಿದ್ದೇನೆ. ಮೊದಲೇದಾಗಿ ಈಗ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ, ಈಗಂತೂ ಪಿತೃಪಕ್ಷ ಪ್ರಾರಂಭ ಆಗುತ್ತೆ. ಇದೇ ಸೆಪ್ಟೆಂಬರ್ 24, 2024 18 ತಾರೀಕು ಸೆಪ್ಟೆಂಬರ್ 18 ತಾರೀಕು ಪಿತೃಪಕ್ಷ ಆರಂಭ ಆಗೈತಿ. ಅಕ್ಟೋಬರ್ 2 ತಾರೀಕರವರೆಗೂ ಈ ಪಿತೃಪಕ್ಷದ ಆಚರಣೆಯನ್ನು ಮಾಡ್ತದೆ. ಪ್ರತಿ ವರ್ಷ ನಾವು ಪಿತೃಪಕ್ಷದ ನಮ್ಮ ಪಿತೃರಿಗೆ ಇವತ್ತು ನಾವು ಏನಿದೇವಪ್ಪ, ಇವತ್ತು ನಮ್ಮ ಜೀವನದಾಗ ಏನು ಯಶಸ್ಸು ಆಗ್ತದೇವೋ ಅಥವಾ ಇವತ್ತು ನಮ್ಮ ಜೀವನದಾಗ ಏನೇ ಒಂದು ಒಳ್ಳೇದಾಗ್ತೈತಿ ಎಲ್ಲ ಅಂದರೆ ನಮ್ಮ ಪಿತೃರ ಆಶೀರ್ವಾದದಿಂದ, ಅವ್ರು ನೀಡಿದಂಥ ಒಂದು ವರದಿಂದ, ಅವ್ರು ನೀಡಿದ ನಮಗೆ ಒಂದು ಆಶೀರ್ವಾದದಿಂದ ನಮ್ಮ ಜೀವನದಾಗ ಒಂದು ಏನೇ ಅಡೆತಡೆಗಳನ್ನ ಅದನ್ನು ಎದುರಿಸುವಂಥ ಒಂದು ಸಾಮರ್ಥ್ಯ ಅವರ ಆಶೀರ್ವಾದ ಮುಖಾಂತರ ನಮಗೆ ಬರ್ತೈತಿ. ಹಾಗಾಗಿ ಈ ಪಿತೃಪಕ್ಷದ ಕೆಲವೊಂದು ತಪ್ಪುಗಳನ್ನ ನಾವು ಮಾಡಬಾರ್ದು. ಯಾಕಪ್ಪ ಅಂದ್ರೆ ಆ ತಪ್ಪುಗಳಿಂದ ನಾವೇ ನಮ್ಮ ಜೀವನದಾಗ ಸಮಸ್ಯೆಗಳಿಗೆ ಆಮಂತ್ರಣ ಕೊಟ್ಟಂಗೆ ಆಗ್ತೈತಿ, ಆಮಂತ್ರಣವನ್ನು ನೀಡಿದಂಗೆ ಆಗ್ತೈತಿ. ಹಾಗಾದ್ರೆ ಆ ತಪ್ಪುಗಳು ಯಾವುದಪ್ಪ ಅನ್ನೋ ಒಂದು ಸಣ್ಣ ಮಾಹಿತಿನ ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೋನು. ಪ್ರತಿಯೊಂದು ಕಡೆ ಈ ಒಂದು 15 ದಿನ ಪಿತೃಪಕ್ಷ ಅಥವಾ ಆಚರಣೆ ಮಾಡ್ತಿರ್ತಾರೋ, ತಮ್ಮ ಪಿತೃರಿಗೆ ಇಷ್ಟವಾದ ವಸ್ತುಗಳನ್ನ, ಅವ್ರಿಗೆ ಇಷ್ಟವಾದ ಆಹಾರಗಳನ್ನು ದಾನ ಮಾಡ್ತಿರ್ತಾರೋ ಅಥವಾ ಅವ್ರಿಗೆ ದರ್ಪಣವನ್ನು ನೀಡ್ತಿರ್ತಾರೋ, ಅವರ ಏನು ಪಿತೃಪಕ್ಷದಾಗ ತೀರ್ಕೊಂಡಂಥ ವ್ಯಕ್ತಿಗಳು ಏನಿರ್ತಾರೋ ಅವ್ರಿಗೆ ಇಷ್ಟವಾದ ವಸ್ತುಗಳನ್ನ ದಾನ ಮಾಡೋದ, ಅವ್ರ ಹೆಸರಿನಲ್ಲಿ ಅನೇಕರಿಗೆ ಅನ್ನದಾನ ಮಾಡೋದ, ಅವ್ರಿಗೆ ಇಷ್ಟವಾದ ವಸ್ತುಗಳನ್ನ ಅನೇಕ ಬಡವರಿಗೆಲ್ಲ ದಾನ ಮಾಡುವಂಥ ಒಂದು ಕೆಲಸ ಮಾಡ್ತಿರ್ತಾರೆ. ಯಾಕಂದ್ರೆ ನಮ್ಮ ಪಿತೃರ ಸಂತುಷ್ಟರಾದ್ರೆ ಅವರ ಆಶೀರ್ವಾದದಿಂದ ನಮ್ಮ ಜೀವನದಾಗ ಖಂಡಿತ ಎಲ್ಲ ಒಳ್ಳೇದಾಗ್ತೈತಿ. ಅವ್ರ ಆಶೀರ್ವಾದ ನಮ್ಮ ಜೀವನದಾಗ ಪ್ರಮುಖವಾಗಿ ಬೇಕು. ಒಂದು ಸಲ ನಾವು ದೇವರ ಶಾಪದಿಂದ ಮುಕ್ತ ಆಗ್ಬೋದು, ಆದರೆ ನಮ್ಮ ಪಿತೃರ ಶಾಪಕ್ಕೆ ಅವ್ರ ಸಿಟ್ಟಿಗೆ ನಾವು ಬಲಿಯೋದಂದ್ರೆ ಖಂಡಿತವಾಗಿಯೂ ನಮ್ಮ ಜೀವನದಾಗ ಸಮಸ್ಯೆಗಳು ಭಾಳ ಕಠಿಣ ಆಗ್ತಾವೆ. ಆ ಸಮಸ್ಯೆದಿಂದ ನಾವು ಹೊರಬರಕ್ಕೆ ಸಾಧ್ಯ ಆಗೋಲ್ಲ. ಕೆಲವೊಂದು ಸಲ ಮನ್ಯಾಗ ಪರಿಸ್ಥಿತಿ ಈ ರೀತಿ ಇರ್ತೈತಪ್ಪ ಅಂದ್ರೆ ಅನೇಕ ವಾದ ವಿವಾದಗಳು, ಆರ್ಥಿಕ ಅಡಚಣೆಗಳು, ಆರ್ಥಿಕ ಸಂಕಷ್ಟ, ಮನ್ಯಾಗ ಏನು ಒಂದು ಸಂತಾನದಾಗ ಅಭಿವೃದ್ಧಿ ಇಲ್ಲ ಅಥವಾ ಮಕ್ಕಳಾಕತ್ತಿಲ್ಲ, ಗಂಡು ಮಕ್ಕಳು ಆಕತ್ತಿಲ್ಲ ಅಥವಾ ಹುಟ್ಟಿದ ಮಕ್ಕಳು ಕೂಡ ಉಳಿಕತ್ತಿಲ್ಲ, ಬುದ್ಧಿಮಾಂದ್ಯ ಮಕ್ಕಳ ಜನ್ಮ ಆಗ್ತೈತಿ. ಇಂಥ ಎಲ್ಲ ಒಂದು ದೋಷಗಳು ಏನಾಗ್ತವಪ್ಪ ಅಂದ್ರೆ ನಾವು ನಮ್ಮ ಪಿತೃರ ಆಶೀರ್ವಾದ ನಮ್ಮ ಜೊತೆ ಇಲ್ಲ, ಅವ್ರ ಶಾಪಕ್ಕೆ ನಾವು ಗುರಿಯಾಗಿದ್ದೆವು. ನಾವು ಯಾರೋ ಮಾಡಿದಂಥ ಒಂದು ತಪ್ಪಿಗೆ ಅವ್ರು ಬರುವಂಥ ಮುಂದಿನ ಪೀಳಿಗೆಗೂ ಕೂಡ ಪಿತೃರ ಶಾಪ ತಟ್ತಾ ಇರ್ತೈತೆ. ಹಾಗಾಗಿ ನಾವು ಯಾವಾಗ ಪಿತೃರನ್ನು ಸಂತುಷ್ಟ ಪಡ್ತೇವೆ, ಯಾವಾಗ ಅವ್ರನ್ನ ತೃಪ್ತಿಪಡಿಸ್ತೇವಲ್ಲ ಅವಾಗ ಖಂಡಿತವಾಗಿ ಅವ್ರ ಆಶೀರ್ವಾದ ಮಾಡ್ತಾರೋ. ಯಾವಾಗ ಅವರು ತೃಪ್ತಿಯಾಗಿ ನಮ್ಗೆ ಆಶೀರ್ವಾದ ಮಾಡ್ತಾರಲ್ಲ, ನಮ್ಮ ಜೀವನವನ್ನು ಒಂದು ಸುಖಕರ ಅವ್ರ ಆಶೀರ್ವಾದ ಐತಂದ್ರೆ ನಮ್ಮ ಜೀವನದಾಗ ಎಷ್ಟೇ ಸಮಸ್ಯೆಗಳಿದ್ರೂ ಆ ಸಮಸ್ಯೆಯನ್ನು ನಾವು ಎದುರಿಸಿ ಒಂದು ಸುಂದರವಾದವನ್ನು ಬದುಕನ್ನು ಕಟ್ಕೋಬೋದು. ಹಾಗಾಗಿ ಇವತ್ತು ಪಿತೃರ ಈ ಪಿತೃಪಕ್ಷದಾಗ ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು. ಯಾಕಪ್ಪ ಅಂದ್ರೆ ಈ ಪಿತೃಪಕ್ಷ ಅನ್ನೋದು ಕೇವಲ ಪಿತೃರಿಗೆ ಮಾತ್ರ ಸಮರ್ಪಣೆ ಆಗೈತಿ. ಕೆಲವೊಂದು ತಪ್ಪುಗಳನ್ನು ನಾವು ಮಾಡಬಾರ್ದು, ಆ ನಿಯಮಗಳನ್ನ ಪಾಲನೆ ಮಾಡ್ತೀವಿ. ನೋಡ್ರಿ, ದಸರಾ 9 ದಿವಸ, ಗಣಪತಿ 5 ದಿವಸ, ಕೆಲವೊಂದು ನಿಯಮಗಳನ್ನ ಕಠಿಣವಾಗಿ ಪಾಲನೆ ಮಾಡ್ತಾವೆ. ದೀಪಾವಳಿ ಆಗಲಿ, ದಸರಾ ಆಗಲಿ, ಕೆಲವೊಂದು ಹಬ್ಬಗಳಿಗೆ ಕೆಲವೊಂದು ತನ್ನದೇ ಆದ ವಿಶಿಷ್ಟ, ತನ್ನದೇ ಆದ ಒಂದು ಮಹತ್ವ ಇರ್ತೈತಿ. ಕೆಲವೊಂದು ನಿಯಮಗಳನ್ನ ಅಲ್ಲಿ ಪಾಲನೆ ಮಾಡ್ಕೊತಂದ್ರೆ ಆ ಹಬ್ಬದ ಅಥವಾ ಆ ಒಂದು ಏನು ನಾವು ವ್ರತ ಆಚರಣೆ ಮಾಡಿರ್ತಾರ ಫಲ ಸಿಗ್ತೈತಿ. ಅದೇ ಈ ಪಿತೃಪಕ್ಷದಾಗ ನಾವು ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಿದಪ್ಪ ಅಂದ್ರೆ ನಮ್ಮ ಈ ಪಿತೃರಿಂದ ಕೂಡ ನಮ್ಗೆ ಆಶೀರ್ವಾದ ದೊರೀತೈತಿ. ಅವರ ಆಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರರಾಗ್ತೇವೆ. ನಮ್ಮ ಪಿತೃರ ಆಶೀರ್ವಾದ ಕೂಡ ನಮ್ಗೆ ಅಷ್ಟೇ ಮುಖ್ಯವಾಗಿ ಬೇಕಾಗಿರ್ತೈತಿ. ಹಾಗಾದರೆ ಮೊದಲನೇದಪ್ಪ ಏನಂದ್ರೆ ನಾವು ನಮ್ಮ ಮನೆಗೆ ಈ ಎಣ್ಣೆಯನ್ನು ತರ್ತೈತೋ, ಕೆಲವೊಂದು ಕಡೆ ಸಾಸಿವೆ ಎಣ್ಣೆ ಅಥವಾ ನಾವು ಎಣ್ಣೆ ಸಾಸಿವೆ ಎಣ್ಣೆ ಅಂತ ಹೇಳಿರ್ತೈತಲ್ಲ, ಇದನ್ನು ನಾವು ಮನ್ಯಾಗ ಈ ಟೈಮ್ದಾಗ ತರಬಾರ್ದು. ನೋಡ್ರಿ, ಒಂದು 15 ದಿವಸದಾಗ ನಾವು ಈ ಎಣ್ಣೆಯನ್ನು ನಮ್ಮ ಮನೆಗೆ ತರಬಾರ್ದು. ಯಾಕಂದ್ರೆ ಇದು ಶನಿಯ ರೂಪ. ಅದನ್ನು ನಾವು ಶನಿ ದೋಷದ ಐತಂದ್ರೆ ನಾವು ಸಾಸಿವೆ ಎಣ್ಣೆಯನ್ನು ಹೋಗಿ ಮಂದಿರದಾಗ ಹೋಗಿ ಹಾಕ್ತಿತ್ತು ಅಥವಾ ನಮ್ಮ ಮುಖ ನೋಡಿ ಹೋಗಿ ಅದನ್ನು ನಾವು ದೇವರು ಏನು ಹನುಮಾನ್ ಮಂದಿರ ಇರ್ತೈತಿ ಅಥವಾ ಶನಿ ಮಂದಿರ ಇರ್ತೈತಿ ಅಲ್ಲಿ ಹೋಗಿ ನಾವು ಅದನ್ನು ಹಾಕ್ತಿರ್ತೀವಿ. ಯಾಕಂದ್ರೆ ನಮ್ಮಲ್ಲಿರುವ ಒಂದು ಏನು ಕೆಟ್ಟ ದೋಷಗಳು ಇರ್ತಾವೆ, ಏನು ಕೆಟ್ಟ ಗ್ರಹಗಳ ಒಂದು ಗ್ರಹಚಾರ ಇರ್ತೈತಿ ಅದೆಲ್ಲ ದೂರ ಆಗ್ಲತ್ತೇಳಿ ನಾವು ಕೆಲವೊಂದು ಸಲ ನಾವು ಈ ಉಪಾಯಗಳನ್ನ ಮಾಡ್ತಿರ್ತೇವೆ. ಹಾಗಾಗಿ ಇಂಥ ಒಂದು ಟೈಮ್ದಾಗ ನಾವು ಈ ಒಂದು ಸಾಸಿವೆ ಎಣ್ಣೆಯನ್ನು ನಮ್ಮ ಮನೆಗೆ ತರಬಾರ್ದು. ಎರಡನೇದನ್ನ ನಮ್ಮ ಮನೆ ಕ್ಲೀನ್ ಮಾಡು. ಪ್ರತಿಯೊಬ್ಬರು ಮನ್ಯಾಗ ನಾವು ಲಕ್ಷ್ಮೀ ಸ್ವರೂಪವಾಗಿ ನೋಡುವಂಥ ಪೊರಕೆಯನ್ನು ಕೂಡ ಈ ಟೈಮ್ದಾಗ ನಾವು ಖರೀದಿಯನ್ನು ಮಾಡಬಾರ್ದು. ನೋಡ್ರಿ, ನಾವು ದೀಪಾವಳಿ ಟೈಮ್ದಾಗ ಲಕ್ಷ್ಮೀ ಸ್ವರೂಪವಾದ ಪೊರಕೆಯನ್ನು ಲಕ್ಷ್ಮೀ ಪೂಜೆಯನ್ನು ಮಾಡ್ತಿರ್ತೇವೆ. ಯಾಕಂದ್ರೆ ನಮ್ಮ ಮನ್ಯಾಗಿರುವಂಥ ಎಲ್ಲ ಕಸವನ್ನು, ಎಲ್ಲ ನೆಗೆಟಿವಿಟಿಯನ್ನು ದೂರ ಮಾಡಿ ನಮ್ಮ ಮನ್ಯಾಗ ನಾವು ಲಕ್ಷ್ಮಿಯ ಸ್ಥಾನವನ್ನು ಕೊಟ್ಟಿರುವಂಥ ಪೊರಕೆಯನ್ನು ಕೂಡ ಈ ಒಂದು ಪಿತೃಪಕ್ಷದಾಗ ಖರೀದಿ ಮಾಡಬಾರ್ದು. ಇದರಿಂದನೂ ಕೂಡ ನಮ್ಮ ಮನ್ಯಾಗ ಆರ್ಥಿಕ ಅಡಚಣೆಗಳು, ಆರ್ಥಿಕ ಸಂಕಷ್ಟಗಳು ಎದುರಾಗ್ತಾವೆ. ಯಾಕಂದ್ರೆ ನಾವು ಲಕ್ಷ್ಮಿಯ
ಪೊರಿಕೆಯನ್ನು ಲಕ್ಷ್ಮೀ ಸ್ವರೂಪ ಅಂತ ಹೇಳಿ ತಿಳ್ಕೊಂಡಿರ್ತೇವೆ. ಕಾಲು ಕೂಡ ಏನೂ ಕೂಡ ತಪ್ಪಾದ್ರೆ ನಾವು ಹೊಳ್ಳಿ ಆ ನಿಯಮಗಳನ್ನವ ಪೊರಿಕೆ ಈ ಒಂದು ವಿಷಯದಾಗ ನಾವೆಲ್ಲರೂ ಕೂಡ ಈ ಕಠಿಣ ನಿಯಮಗಳನ್ನ ಪಾಲನೆ ಮಾಡ್ತಿರ್ತೇವೆ. ಕಾಲು ತಾಗ್ಸೋದಾಗಲಿ ಅಥವಾ ದೂರ ನಿಂತು ಒಗೆಯೋದಾಗಲಿ ಅಥವಾ ಎಲ್ಲೋ ಹಿಂಗೆ ಎದ್ದು ನಿಲ್ಸೋದಾಗಲಿ ಅಥವಾ ಎಲ್ಲಿ ಬೇಕಲ್ಲಿ ಬೀಸಾಡೋದಾಗಲಿ ಮಾಡೋಲ್ಲ. ಅದಕ್ಕೆ ಒಂದು ಸ್ಥಾನ ಇರ್ತೈತಿ, ಅದಕ್ಕೆ ಒಂದು ನಾವು ಗೌರವವನ್ನು ಇರ್ತೈತೆ. ಕೆಲವೊಂದು ಸಲ ನಾವು ಪೊರಿಕೆಯನ್ನು ಯಾರಿಗೇ ಕಾಣದ ರೀತಿಯಲ್ಲಿ ಕೂಡ ಇಟ್ಟಿರ್ತೇವೆ. ಹಾಗಾಗಿ ಈ ಒಂದು ಪಿತೃಪಕ್ಷದಾಗ ನಾವು ಈ ಪೊರಿಕೆಯನ್ನು ನಾವು ಖರೀದಿ ಮಾಡಬಾರ್ದು. ಮೂರನೇಪ್ಪ ಅಂದ್ರೆ ನಾವು ಈ ಪಿತೃಪಕ್ಷದಾಗ ನಾವು ನಮಗಾಗಲಿ ನಮ್ಮ ಮಕ್ಕಳಾಗಲಿ ನಮ್ಮ ಮನೆಯಾಗಿರುವಂಥ ಸದಸ್ಯರಿಗಾಗಲಿ ಹೊಸ ಬಟ್ಟೆಗಳನ್ನು ಖರೀದಿಯನ್ನು ಮಾಡಬಾರ್ದು. ಆನಂತರ ಏನೋ ಒಂದು ವ್ಯವಹಾರಗಳು ಇರ್ತಾವೆ, ಏನೋ ಒಂದು ಮಾರಾಟ ಏನಿರ್ತೈತಿ, ಇನ್ನು ಹೊಸ ಬಟ್ಟೆಗಳ ವಾಸ್ತುಶಾಂತಿ ಆಗಲಿ ಅಥವಾ ನಾವು ಈ ಹೊಸ ಶುಭ ಕಾರ್ಯಗಳು ಏನಿರ್ತಾವೆ ಇದನ್ನು ಕೂಡ ಈ ಪಿತೃಪಕ್ಷದಾಗ ಮಾಡಬಾರ್ದು. ಮದುವೆ ಬಟ್ಟೆಗಳ ಖರೀದಿ ಆಗಲಿ ಅಥವಾ ಏನೋ ಒಂದು ಶುಭ ಕಾರ್ಯ ನಮ್ಮ ಮನೆಯಾಗೈತಿ, ಏನೋ ಒಂದು ನಾವು ಹೊಸ ಬಟ್ಟೆ ನಮ್ಗೆ ತೊಗೋಬೇಕಂದ್ರೂ ಕೂಡ ಈ ಪಿತೃಪಕ್ಷದಾಗ ನಾವು ಖರೀದಿ ಮಾಡಬಾರ್ದು. ಆ ನಂತರ ಈ ನಿಮ್ಮ ಪೂರ್ವಜರಿಗೆ ಅಥವಾ ನಿಮ್ಮ ಪಿತೃರಿಗೆ ಇಷ್ಟ ಆಗುವಂಥ ಒಂದು ಪರಿಧಾನ ಅವ್ರು ಧರಿಸ್ತಿದ್ದಂಥ ಬಟ್ಟೆಗಳಂತ ನೀವು ಬಟ್ಟೆಗಳನ್ನು ಬಡವರಿಗೆ ಕೂಡ ದಾನ ಮಾಡ್ಬೋದು. ಇದರಿಂದ ಕೂಡ ನಮ್ಮ ಪಿತೃರ ತೃಪ್ತರಾಗ್ತಾರೆ. ಅದ್ರ ಜೊತೆಗೆ ನಮಗೋಸ್ಕರ ನಾವು ಈ ಒಂದು ಟೈಮ್ದಾಗ ಬಟ್ಟೆಯನ್ನು ಖರೀದಿ ಮಾಡಬಾರ್ದು. ಇಷ್ಟು ನಿಯಮಗಳನ್ನ ನಾವು ಪಾಲನೆ ಮಾಡ್ಬೇಕು. ಯಾಕಂದ್ರೆ ಈ ಒಂದು 15 ದಿವಸದಾಗ ನಮ್ಮ ಪಿತೃರ ಭೂಮಿಗೆ ಬಂದ ನಮ್ಮ ಯಾವುದೇ ರೂಪದಾಗ ನೀವು ಯಾವುದೇ ರೂಪದಾಗ ಅವರ ನಮ್ಮನ್ನ ಭೇಟಿಯಾಕ ಅಥವಾ ಅವರು ನಮ್ಮನ್ನ ನೋಡ್ತಿರ್ತಾರೋ, ಹಾಗಾಗಿ ಅವರನ್ನು ಸಂತೃಷ್ಟಪಡಿಸುವಂಥ ಕೆಲಸ ನಮ್ಮೆಲ್ಲರದಾಗೈತಿ. ನಮ್ಮನೆಗೆ ಯಾವುದೇ ವ್ಯಕ್ತಿ ಬರಲಿ, ಯಾವುದೇ ಪ್ರಾಣಿಗಳು ಬರಲಿ, ಅವರನ್ನು ನಾವು ಹಂಗೆ ಕಳಿಸ್ಬಾರ್ದು, ಅವಮಾನ ಮಾಡಿ ಕಳಿಸ್ಬಾರ್ದು. ಯಾವುದೇ ವ್ಯಕ್ತಿ ಬರಲಿ ಅಥವಾ ಯಾವುದೇ ಬರಲಿ, ನಾವು ಒಂದು ಕಪ್ ಚಹಾ ಆಗಲಿ, ಒಂದು ಗ್ಲಾಸ್ ನೀರಾಗಲಿ, ನಾಯಿಗಳು ಯಾವುದೇ ಪ್ರಾಣಿಗಳು ಬಂದಂದ್ರೆ ನಾಯಿಗಳದ ಬಂದದ್ದು ಚಪಾತಿಯನ್ನು ಹಾಕ್ಬೋದು ಅಥವಾ ಬಿಸ್ಕಿಟನ್ನು ಹಾಕ್ಬೋದು. ಈ ರೀತಿ ನಾವು ಈ ಒಂದು 15 ದಿವಸ ಅಥವಾ ನಮ್ಮ ಜೀವನ ಪರ್ಯಂತ ಈ ನಿಯಮಗಳನ್ನ ಪಾಲನೆ ಮಾಡ್ಕೊತಪ್ಪ ಅಂದ್ರೆ ಈ ನಮ್ಮ ಮನೆಗೆ ಯಾವುದೇ ಬಂದಂಥ ವ್ಯಕ್ತಿಯನ್ನು ಗೌರವದಿಂದ ಆ ವ್ಯಕ್ತಿ ಗೌರವ ಕೊಡೋದು, ಆ ವ್ಯಕ್ತಿಗೆ ನಾವು ಎಷ್ಟು ಆ ವ್ಯಕ್ತಿಗೆ ನಾವು ಗೌರವ ಕೊಡ್ತೀವಿ ಅಷ್ಟು ನಮ್ಮ ಜೀವನದಾಗ ನಾವು ಮುಂದೆ ಬರ್ತೀವೋ ಅದೇ ರೀತಿ ನಮ್ಮ ಮನೆಗೆ ಯಾವುದೇ ಒಂದು ರೂಪದಾಗ ಯಾವುದೇ ವ್ಯಕ್ತಿ ಬಂದರು, ಯಾವುದೇ ಪ್ರಾಣಿ ಬಂದರು, ನಮ್ಮ ಪಿತೃರ ಈ 15 ದಿವಸದಾಗ ಭೂಮಿಗೆ ಬರ್ತಿರ್ತಾರೆ ಅನ್ನೋ ನಂಬಿಕೆ ಕೂಡ ಐತಿ. ಹಾಗಾಗಿ ಈ 15 ದಿವಸ ನಾವು ಈ 3 ನಿಯಮಗಳನ್ನ ಪಾಲನೆ ಮಾಡಬೇಕು ಮತ್ತು ನಮ್ಮ ಪಿತೃರ ಆಶೀರ್ವಾದವನ್ನು ಪಡ್ಕೋದೈತಿ. ಈ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ಕೋದ್ರೆ ಮತ್ತು ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ. ಇವತ್ತಿನ ಒಂದು ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವರು ಸಮರ್ಪಣೆ ಮಾಡ್ಕೋದನ್ನು. ಶ್ರೀ ಸ್ವಾಮಿ ಸಮರ್ಥ.